ಈ ಪ್ರಾಡಕ್ಟ್‌ನ ನೀವು ಯೂಸ್ ಮಾಡಿ ನಿಮಗೇನಾದರೂ ಒಂದು ವೇಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ 100% ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಸಿಗುತ್ತೆ. ಅದು ಯಾವ ಪ್ರಾಡಕ್ಟ್ ಅಂತ ನಿಮಗೆ ಗೊತ್ತಾಗಬೇಕಾ? ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ತುಂಬ ದಿವಸದಿಂದ ನನಗೆ ಈ ಥರ ಸಮಸ್ಯೆ ಅಂತೂ ತುಂಬಾ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದು ಯಾವ ಸಮಸ್ಯೆ ಅಂದರೆ ಹೇರ್ ಫಾಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತ ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರುತ್ತಲ್ವ, ನಾನು ಈಚೆಗಡೆ 2-3 ಮಂತ್ಸಿಂದ ಓಡಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಕೂದಲಿಗೆ ನಾನು ತುಂಬ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಸರಿಯಾಗಿ ಆಯಿಲ್ ಅಪ್ಲೈ ಮಾಡ್ದೇನೆ, ಕರೆಕ್ಟಾಗಿ ಅದನ್ನೇ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಾಗ್ದೇನೆ 2 ಮಂತ್ಸಿಂದ ಸುಮ್ಮನೆ ಮೇಲ್ಗಡೆ ಟೈ ಮಾಡಿಬಿಟ್ಟು ಬಿಟ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ತುಂಬಾ ಹೇರ್ ಫಾಲ್ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಹಾಗಾಗಿ ನಾನು ರೀಸೆಂಟಾಗಿ ಕೂದಲು ಕೂಡ ಕಟ್ ಮಾಡಿಸಿದೆ. ಕಟ್ ಮಾಡಿಸಿದ್ಮೇಲೆ ಕೂಡ ಜಸ್ಟ್ ಹೀಗಂದ್ರೇ ಸಾಕು, ಕೂದಲೆಲ್ಲ ಕೈಗೆ ಬರುತ್ತೆ. ನೋಡ್ಬೋದು ಎಷ್ಟು ಕೂದಲು ಕೈಗೆ ಬರುತ್ತೆ, ಜಸ್ಟ್ ಹೀಗಂದ್ರೇ ಸಾಕು. ಹಾಗಾಗಿ ಅದನ್ನು ಡೈಲಿ ನೋಡಿ ನಂಗೆ ತುಂಬಾ ಬೇಜಾರಾಗ್ಬಿಡ್ತಾ ಇತ್ತು. ಸೊ ಇದಕ್ಕೊಂದು ಸಲ್ಯೂಷನ್ನೇ ಸಿಗೋದಿಲ್ವಾ ಅಂತ ನಾನು ಹುಡುಕ್ಬೇಕಾದ್ರೆ ನನಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರಾಡಕ್ಟ್ ಸಿಕ್ತು. ಅದು ಯಾವುದಪ್ಪ ಅಂತ ಅಂದರೆ ಝರೋಗ್ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಾ ನಿಮಗೇನಾದರೂ ಒಂದು ವೇಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನಿಮಗೆ 100% ನಿಮ್ಮ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಇದಂತೂ 100% ಗ್ಯಾರಂಟಿ ಅಂತ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಗಿದೆ, ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅವರು ಈ ಒಂದು ಹೇರ್ ಆಯಿಲ್ನ ತಯಾರಿಸಿರ್ತಾರೆ. ಇದರಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂದರೆ ಆಲೂವೇರಾ ಆಗಿರ್ಬೋದು, ಪ್ಯೂರ್ ಕೊಕೊನಟ್ ಆಯಿಲ್ ಆಗಿರ್ಬೋದು, ಹೇನಾ ಲೀವ್ಸ್ ಆಗಿರ್ಬೋದು, ಕರಿ ಲೀವ್ಸ್ ಆಗಿರ್ಬೋದು, ಹಾಗೆ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಒಂದು ಹೇರ್ ಆಯಿಲ್ನ ತಯಾರಿಸಿರ್ತಾರೆ. ಹಾಗಾಗಿ ಈ ಒಂದು ಹೇರ್ ಆಯಿಲ್ ನಮ್ಮ ಕೂದಲಿಗೆ ತುಂಬಾ ನ್ಯಾಚುರಲ್ ಆಗಿ ನಮ್ಮ ಹೇರ್ ಗ್ರೋತ್ನ ಮಾಡುತ್ತೆ. ಈ ಪ್ರಾಡಕ್ಟಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಬಳಸಿರೋದಿಲ್ಲ. ಸೊ ಈ ಒಂದು ಹೇರ್ ಆಯಿಲ್ನ ನಾವು ಯೂಸ್ ಮಾಡಿದ್ರೆ ಸಾಕು, ನಮ್ಮ ಕೂದಲು ತುಂಬಾ ಸಾಫ್ಟಾಗಿ ಬರುತ್ತೆ, ಸ್ಮೂತಿ ಆಗುತ್ತೆ. ಹಾಗೆ ನಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಹೇರ್ ಆಯಿಲ್. ನಿಮಗೇನಾದರೂ ಒಂದು ವೇಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ 100% ಅವರು ನಿಮಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ. ಸೊ ಈ ಒಂದು ಹರ್ಬಲ್ ಹೇರ್ ಆಯಿಲ್ ಏನಿದೆ, ನ್ಯಾಚುರಲ್ ಆಯಿಲ್, ಇದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು ಅಂತಂದರೆ, ನಾನು ವಾರದಲ್ಲಿ 3-4 ದಿವಸ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಅಪ್ಲೈ ಮಾಡೋದು ಅಂದರೆ, ಜಸ್ಟ್ ನಿಮ್ಮ ಅಂಗೈಗೆ ಒಂದು 4-6 ಡ್ರಾಪಷ್ಟು ಈ ಒಂದು ಆಯಿಲ್ನ ಹಾಕ್ಕೊಂಡು ನಿಮ್ಮ ಸ್ಕ್ಯಾಲ್ಪ್ಗೆ ಅಂದರೆ ರೂಟ್ಗೆ ಚೆನ್ನಾಗಿ ಅದನ್ನು ಆಯಿಲ್ನ ಅಪ್ಲೈ ಮಾಡಿ. ಕಾಟನಲ್ಲಾಗಿರ್ಬೋದು, ನಿಮ್ಮ ಹ್ಯಾಂಡಲ್ಲಾಗಿರ್ಬೋದು, ಕೈ ಸಹಾಯದಿಂದ ನೀವು ಇದನ್ನು ಬೇಕಾದರೂ ನೀಟಾಗಿ ಅಪ್ಲೈ ಮಾಡ್ತಾ ರೂಟಿಂದ ನಿಮ್ಮ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆ ನಂತರ ಒಂದು 10 ಮಿನಿಟ್ಸ್ ನೀಟಾಗಿ ಲೈಟಾಗಿ ಮಸಾಜನ್ನು ಕೊಡಿ. ಎಷ್ಟು ಲೈಟಾಗಿ ಮಸಾಜ್ ಕೊಡಬೇಕು ಅಂತಂದರೆ, ಆಯಿಲು ನಮ್ಮ ರೂಟ್ಗೆ ನೀಟಾಗಿ ಸೆಟ್ ಆಗಬೇಕು. ಹಾಗಾಗಿ ನೀವು ನೀಟಾಗಿ ಒಂದು 10 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಆಯಿಲ್ನ ಮಸಾಜ್ ಮಾಡಿ. ಆ ನಂತರ 1 ಅವರ್ ಆದರೂ ಬಿಡಿ, ಒಂದು ಅರ್ಧ ಗಂಟೆ ಆದರೂ ಬಿಡಿ, ನಂತರ ನೀವು ಸ್ನಾನ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಅಂತೂ ತುಂಬಾ ಕಂಟ್ರೋಲ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ಜಾಸ್ತಿ ಕಂಟ್ರೋಲ್ ಆಗ್ತಾ ಬರುತ್ತೆ, ಜಾಸ್ತಿ ಆಗೋದಿಲ್ಲ. ಹಾಗಾಗಿ ನೀವು ಈ ಒಂದು ಪ್ರಾಡಕ್ಟ್ ಅಂದರೆ ಹರ್ಬಲ್ ಹೇರ್ ಆಯಿಲ್ನ ನೀವು ಯೂಸ್ ಮಾಡ್ತಾ ಇದ್ದರೆ, ನಿಮಗೇನಾದರೂ ಒಂದು ವೇಳೆ ರಿಸಲ್ಟ್ ಸಿಕ್ಕೇ ಇಲ್ಲಪ್ಪ ಅಂದರೆ ಅವರು 100% ದುಡ್ಡು ಅಂತ ಅವ್ರು ನಿಮಗೆ ವಾಪಸ್ ಕೊಡ್ತಾರೆ. ಇದಂತೂ 100% ಸತ್ಯ. ನಾನೊಂದು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ತುಂಬಾ ಫೇವ್ರೆಟ್ ನನ್ನ ಒಂದು ಹೇರ್ ಕೇರ್ ರುಟೀನಲ್ಲಿ ಈ ಒಂದು ಆಯಿಲ್ ಕೂಡ ಸೇರಿಕೊಂಡಿದೆ ಅಂತಲೇ ಹೇಳ್ಬೋದು. ತುಂಬಾ ನ್ಯಾಚುರಲ್ ಕಲರ್ ಕೂಡ ಬಂದಿದೆ ನನ್ನ ಹೇರ್ಗೆ, ಹಾಗೆ ಗ್ರೋತ್ ಕೂಡ ಆಗ್ತಾಯಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನನ್ನ ನ್ಯಾಚುರಲ್ ಹೇರ್ ಗ್ರೋತ್, ಬೇಬಿ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ನಾನು ಸೈಡ್ ಕಟ್ ಕೂಡ ಮಾಡಿಸಿದ್ದೆ, ಅದು ಇಲ್ಲಿಗೆ ನಾನು ಮಾಡಿಸಿದ್ದೆ. ಸೊ ಇಲ್ಲಿ ಗಂಟ ಬಂದಿದೆ. ನಾನು ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗಿರುವಂಥ ಒನ್ ಆಫ್ ಮೈ ಬೆಸ್ಟ್ ಹೇರ್ ಕೇರ್ ಆಯಿಲ್ ಅಂದರೆ ಹರ್ಬಲ್ ಆಯಿಲ್ ಅಂತಲೇ ಹೇಳ್ಬೋದು. ಒಂದು ವೇಳೆ ಇದೇನಾದರೂ ನಿಮಗೆ ವರ್ಕೌಟ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರು ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಟ್ಟೇ ಕೊಡ್ತಾರೆ. ಸೊ ನಾನು ಕೂಡ ಈ ಒಂದು ಹರ್ಬಲ್ ಆಯಿಲ್ ಯೂಸ್ ಮಾಡ್ತಾ ನನಗೆ ಎಷ್ಟು ಸಮಸ್ಯೆ ಇತ್ತಲ್ವ ಅದೆಲ್ಲ ರೆಡ್ಯೂಸ್ ಆಗ್ತಾ ಬಂದಿದೆ. ಆ್ಯಂಡ್ ಡಿಫ್ರೆನ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ನನ್ನ ಫಸ್ಟ್ ಡೇ ಕೈಯಲ್ಲಿ ಹಿಂಗೆ ಅಂದಿದ ತಕ್ಷಣ ಎಷ್ಟು ಕೂದಲು ಬರ್ತಾಯಿತ್ತು. ಆ್ಯಂಡ್ ಇದನ್ನು ಯೂಸ್ ಮಾಡ್ತಾ
ಕೈಯಲ್ಲಿ ಹಿಂಗೆ ಅಂದ್ರೂ ಕೂಡ 1-2 ಕೂದಲು ಬಿಟ್ಟರೆ ನನಗೆ ಹೇರ್ ಫಾಲ್ ಕೂಡ ಕಮ್ಮಿ ಆಗ್ತಾ ಬಂದಿದೆ. ಸೊ ಹೀಗಾಗಿ ನಾನು ನನ್ನ ಒಂದು ಹೇರ್ ಗ್ರೋತ್ಗೂ ಕೂಡ ಈ ಒಂದು ಆಯಿಲ್ನ ನಾನು ಬಳಸ್ತಾ ಇದ್ದೀನಿ. ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಈ ಒಂದು ಪ್ರಾಡಕ್ಟ್ನ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಿಮಗಂತೂ ಖಂಡಿತವಾಗ್ಲೂ 100% ನನಗೆ ಯಾವ ಥರ ಹೇರ್ ಗ್ರೋತ್ ಆಗ್ತಾಯಿದೆ, ಹೇರ್ ಫಾಲ್ ಕಮ್ಮಿ ಆಗಿದೆಯೋ ಅದೇ ಥರನೇ ನಿಮಗೂ ಕೂಡ ಖಂಡಿತವಾಗ್ಲೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಈ ಒಂದು ಹೇರ್ ಆಯಿಲ್ನ ನೀವು ಬಳಸ್ತಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಈ ಒಂದು ಹೇರ್ ಆಯಿಲಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ನಮಗೆ ಹೇರ್ ಫಾಲ್ ಎಷ್ಟು ಚೆನ್ನಾಗಿ ಕಮ್ಮಿ ಆಗ್ತಾಯಿದೆ, ಹೇರ್ ಗ್ರೋತ್ ಆಗ್ತಾಯಿದೆ, ಹಾಗೆ ತುಂಬಾ ಸಾಫ್ಟ್ ಆಗ್ತಾಯಿದೆ ಕೂದಲು. ನೋಡ್ತಾ ಇರ್ಬೋದು, ನಾನು ಜಸ್ಟ್ ಈಗ ಅಂದರೂ ಕೂಡ ನನಗೆ ಒಂದು ಕೈಯಲ್ಲೂ ಕೂಡ ಆ ಕೂದಲು ಬರಲ್ಲ, ಅಷ್ಟು ಚೆನ್ನಾಗಾಗಿದೆ. ಹಾಗೆ ಶೈನಿಂಗ್ ಕೂಡ ಕಾಣಿಸುತ್ತೆ ವಿತೌಟ್ ಎನಿ ಕ್ರೀಮ್ಸ್ ಆಗಿರ್ಬೋದು, ಶ್ಯಾಂಪೂಸ್ ಆಗಿರ್ಬೋದು, ಇದನ್ನೆಲ್ಲ ಬಳಸಿದ್ರು ಕೂಡ ಇಷ್ಟು ನ್ಯಾಚುರಲ್ಲಾಗಿ ನಮಗೆ ಶೈನಿಂಗ್ ಬರಲ್ಲ. ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ನನಗೆ ವೀಕ್ ಬೈ ವೀಕ್ ತುಂಬಾ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿ, ಯೂಸ್ ಮಾಡಿ. ಒಂದು ವೇಳೆ ನಿಮಗೆ ರಿಸಲ್ಟ್ ಸಿಕ್ಕೇ ಇಲ್ಲ ಅಂದರೆ ಅವರು ನಿಮಗೆ 100% ನಿಮ್ಮ ದುಡ್ಡು ಏನು ನೀವು ಕೊಟ್ಟಿರ್ತೀರ ಆ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತಾರೆ, 100%. ಇದಂತೂ ಗ್ಯಾರಂಟಿ. ಹಾಗೆ ಈ ಒಂದು ಪ್ರಾಡಕ್ಟ್ ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಹೇರ್ ಗ್ರೋತ್ಗೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದೆ. ಹಾಗೆ ನಂಗೆ ಹೇರ್ ಫಾಲ್ ಕೂಡ ತುಂಬ ಕಮ್ಮಿ ಮಾಡ್ತಾಯಿದೆ. ಹಾಗಾಗಿ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಇವಾಗಲೇ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಹಾಗೆ ಕೋಡ್ನ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ನಿಮಗೇನಾದರೂ ಈ ಪ್ರಾಡಕ್ಟಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ 100% ನಾನು ಹೇಳ್ತಾ ಇದ್ದೀನಲ್ವಾ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಒಂದು ಸತಿ ಈ ಒಂದು ಪ್ರಾಡಕ್ಟ್ನ ನೀವು ಬಳಸಿ ನೋಡಿ, ಆ ನಂತರ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನಾನು ಏನು ಹೇಳ್ದೆ ಹೇಳಿ, 100% ನಿಮ್ಮ ದುಡ್ಡಂತೂ ನಿಮ್ಗೆ ವಾಪಸ್ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಈ ಒಂದು ಪ್ರಾಡಕ್ಟು ನಾನು ಲಿಂಕ್ ಹಾಗೆ ಕೂಪನ್ ಕೋಡನ್ನು ಕೊಟ್ಟಿರ್ತೀನಿ. ಹಾಗೆ ನಿಮಗೇನಾದ್ರು ಒಂದು ವೇಳೆ ಬೇಕು ಅಂದರೆ ಆ ಲಿಂಕ್ ಸಹಾಯದಿಂದ ನೀವು ಈ ಪ್ರಾಡಕ್ಟ್ನ ತರಿಸ್ಕೊಳ್ಬೋದು. ಒಂದು ವೇಳೆ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ನೀವು ತರಿಸ್ಕೊಂಡು ನಿಮಗೇನಾದ್ರು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ಬೋದು ಹೇಳಿ, ನಾನು ಹೇಳಿದ್ದೀನಲ್ವ, 100% ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಸಿಗುತ್ತೆ. ಇದಂತೂ 100% ಗ್ಯಾರಂಟಿ. ಇವಾಗಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೇರ್ ಫಾಲ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೇರ್ನ ನ್ಯಾಚುರಲ್ಲಾಗಿ ಈ ಒಂದು ಹರ್ಬಲ್ ಹೇರ್ ಆಯಿಲಿಂದ ನೀವು ಕಮ್ಮಿ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ಒಂದು ಆಯಿಲ್ನ ನೀವು ಅಪ್ಲೈ ಮಾಡ್ಕೊಳ್ತಾ ನಿಮ್ಮ ಹೇರ್ನ ಗ್ರೋತ್ ಮಾಡ್ಕೊಳ್ಳಿ, ಹೇರ್ ಫಾಲ್ನ ಕಮ್ಮಿ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದೊಳ್ಳೆ ಹೇರ್ ಫಾಲ್ಗೆ ಒಂದೊಳ್ಳೆ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲಿಂಕ್ ಸಹಾಯದಿಂದ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.